ಸೊ ಗೈಸ್ ಎಲ್ಲರಿಗೂ ನಮಸ್ಕಾರ. ಅದೇ ವಿಡಿಯೋ ರಿಸಲ್ಟ್ಸ್ ಬಗ್ಗೆ ಮಾತಾಡೋಕ್ಕೆ ಅಂದರೆ ಡೈಲಿ ಲಾಗ್ ಮುಖಾಂತರ ಅಂದರೆ ಇವತ್ತು 8ನೇ ದಿನದ ಡೈಲಿ ಲಾಗ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇನೆ. ಈಗ ಏನಪ್ಪ ಅಂತಂದರೆ ಸಾಕಷ್ಟು ಒಬ್ರು ಯಾರೋ ಕಮೆಂಟಲ್ಲಿ ಹಾಕಿದ್ರು, ಬ್ರೋ ಯಾಕೆ ಶಾಕ್ ಮಾಡ್ತೀರಾ ಈ ಥರ ಹೇಳಿ. ಏನಿಲ್ಲ ಬ್ರೋ, ಜಸ್ಟ್ ಪ್ರ್ಯಾಂಕ್ ಮಾಡಿದ್ದಷ್ಟೇ, ಮತ್ತೇನಿಲ್ಲ. ಈಗ ಏನು ಹೇಳ್ಬೇಕಪ್ಪ ಅಂದರೆ ರಿಸಲ್ಟ್ ಬಗ್ಗೆ ನಾನು ಚೆಕ್ ಮಾಡಿದೆ, ಇವತ್ತು ಏನು 6:10ಕ್ಕೆ ಬರುತ್ತೆ ಹಾಗೆ ಹೇಗೆ ಅಂತೇಳಿ ಎಲ್ಲರೂ ಕಮೆಂಟ್ ಹಾಕಿ, ಎಲ್ಲರೂ ಅಂದರೆ ಒಂದು ಇಬ್ಬರು ಹಾಕಿದ್ರು ಅಷ್ಟೇ. ಹಾಕಿದ್ರು 6:10ಕ್ಕೆ ನಾನು ಚೆಕ್ ಮಾಡಿದೆ, 7:30 ಬರ್ಬೋದು, 8 ಗಂಟೆಗೆ ಬರ್ಬೋದು ಅಂತೇಳಿ ಚೆಕ್ ಮಾಡಿದೆ, ಬಟ್ ಬರಲಿಲ್ಲ. ನೋಡೋಣ ಮತ್ತೆ ಯಾವತ್ತಾದರೂ ಅಂದರೆ ನಾಳೆ ಬರ್ಬೋದು ಅಥವಾ ನಾಡಿದ್ದು ಬರ್ಬೋದು ಅಂತಲೂ ಸಹ ಹೇಳಕತ್ತಿದ್ದಾರೆ. ಬಟ್ VTU ಬೆಳಗಾವಿ ಅಂತೇಳಿ ಬೆಳಗಾವಿ VTUದು ಒಂದು ಗ್ರೂಪ್ ಇದೆ, ಅಂದರೆ ಚಾನಲ್ ಟೈಪ್ ವಾಟ್ಸಪ್ನಲ್ಲಿ. ಅದರಲ್ಲಂತೂ ಯಾವುದೇ ಅನೌನ್ಸ್ಮೆಂಟ್ ಬಂದಿಲ್ಲ, ಏನು ಹೇಳೇ ಇಲ್ಲ. ಸೊ ನೋಡೋಣ ಹೇಗಾಗುತ್ತೆ ಅಂತೇಳಿ. ಅಕಸ್ಮಾತ್ ರಿಸಲ್ಟ್ ಬಂದರೆ ಅಂದ್ಬಿಟ್ರೆ ಗುರು ನಾವೇನು ಬರೆದಿರ್ತೀವಿ ಅಷ್ಟೇ ಮಾರ್ಕ್ಸ್ ಬರುತ್ತೆ, ಅದ್ರಾಗೇನಿಲ್ಲ. ಬಟ್ ಏನಪ್ಪ ಅನ್ಎಕ್ಸ್ಪೆಕ್ಟೆಡ್ ಅಂದರೆ, ಈಗ ಸಲ ನಮ್ಮ ಫ್ರೆಂಡ್ ಒಬ್ಬನಿದ್ದ, ಅವನಿಗೆ ಹೇಳಿದ್ದೆ ನಾನು. ಏನಪ್ಪ ಅವನೇನು ಹೇಳಿದ್ದ ನನಗೇನು ಹೇಳಿದ್ದ, ಈ ಸಬ್ಜೆಕ್ಟ್ ಪಾಸ್ ಆಗ್ತಾನು, ಈ ಸಬ್ಜೆಕ್ಟ್ ಹೋಗುತ್ತಾ ಅಂತ ಹೇಳಿದ್ದ. ಅದೇನಾಗಿತ್ತು, ಅದು ಉಲ್ಟಾ ಆಗಿತ್ತು. ಈಗ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಅವನು M4 ಪಾಸ್ ಆಗ್ತೀನಿ ಮತ್ತು DBMS ಫೇಲ್ ಆಗ್ತೀನಿ ಅಂತ ಹೇಳಿದ್ದ. ಆದರೆ ಅದು ಏನಾಗಿತ್ತಪ್ಪ ಅಂದರೆ, ಅವನು DBMS ಪಾಸಾಗಿ M4 ಫೇಲ್ ಆಗಿದ್ದ. ಆ ಥರ ಉಲ್ಟಾ ಪಲ್ಟಾ ಆಗೋ ಚಾನ್ಸಸ್ ಸಹ ವಿಟುದಲ್ಲಿ ಇರುತ್ತೆ ಅಂತೇಳಿ ಹೇಳಕತ್ತೀನಿ. ಹೇಳಕ್ಕೆ ಬರಲ್ವೋ, ರಿಸಲ್ಟ್ ಮಾತ್ರ ಅನ್ಎಕ್ಸ್ಪೆಕ್ಟೆಡಾಗಿ ಬರ್ಬೋದು ಅಂತೇಳಿ ಅನಿಸುತ್ತೆ. ಬಟ್ ನೋಡೋಣ ಯಾವ ಟೈಪ್ ಬರುತ್ತೆ ಅಂತೇಳಿ. ನಾನು ಒಂದು ಲೆಕ್ಕಕ್ಕೆ ಬರ್ತೀನಿ, ನೀವು ಯಾವ ಥರ ಬರ್ತೀರ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಪಾಸ್ ಆಗ್ತೀವೋ ಇಲ್ಲೋ ನೋಡೋಣ ಆಮೇಲೆ ರಿಸಲ್ಟ್ ಬಂದಮೇಲೆ. ಮತ್ತೇನಪ್ಪ ಅಂತಂದರೆ, ಏನಾಗಲಿ ರಿಸಲ್ಟ್ ಹೆಂಗೆ ಬರಲಿ, ಯಾವುದಕ್ಕೂ ತಲೆ ಕೆಡ್ಸೋದು ಬೇಡ. ಬಂದರೆ ಫೇಲ್ ಆದರೆ ಮತ್ತೆ ಬರಿಬೋದಲ್ಲ ಬ್ರೋ, ಅದ್ರಾಗ ಏನಿಲ್ಲ ಜಾಸ್ತಿ ತಲೆ ಕೆಡ್ಸೋದು. ಸೊ ರಿಸಲ್ಟ್ ಹೇಗಾದರೂ ಬರಲಿ, ಏನಾರ ಬರಲಿ, ಒಟ್ಟಿನ ರಿಸಲ್ಟ್ ಆಗೇ ತಗೊಳ್ಳೋಣ, ಪರ್ಸ್ನಲಾಗಿ ತಗೊಳೋದು ಬೇಡ. ನೋಡೋಣ ಯಾವ ಥರ ಬರುತ್ತೆ ರಿಸಲ್ಟ್ ಅಂತೇಳಿ. ಅಕಸ್ಮಾತ್ ರಿಸಲ್ಟ್ ಏನಾದರೂ ಅನೌನ್ಸ್ ಆದರೆ ನಾನೇ ಖುದ್ದಾಗಿ ಒಂದು ವೀಡಿಯೋ, ನನ್ನ ರಿಸಲ್ಟಿಂದ ನಾನೊಂದು ವೀಡಿಯೋ ಮಾಡಿ ಹಾಕ್ತೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ. ಮತ್ತೇನಪ್ಪ ಅಂತಂದರೆ, ಎಲ್ಲರೂ ಆರಾಮಾಗಿರಿ, ರಿಸಲ್ಟಿಂದ ಏನು ಟೆನ್ಷನ್ ತಗೊಳೋದೇನಿಲ್ಲ ಅನ್ಕೊಂತೀನಿ. ಟೆನ್ಷನ್ ಯಾರು ತಗೋಬೇಕಪ್ಪ ಅಂತಂದರೆ, ಈಗೇನು ಬರ್ದಿರ್ತಾರಲ್ಲ, ಈಗ ಅಕಸ್ಮಾತ್ 100ಕ್ಕೆ 100 ಮಾರ್ಕ್ಸ್ ಬರ್ತಿದ್ದಾರೆ, ಅವ್ರು ಬೇರೆ 30-50 ಬರ್ತಾರೆ ನೋಡು, ಮಾರ್ಕ್ಸ್ ಬಂದಮೇಲೆ ನೋಡ್ತಾರೆ ನೋಡು, ಅವ್ರು ಆ್ಯಕ್ಚುಲಿ ಟೆನ್ಷನ್ ತಗೋಬೇಕಾಯ್ತು. ನಾವೇನು ಗುರು ಜಸ್ಟ್ ಪಾಸ್ ಆದರೆ ಸಾಕು, ನಾವು ಮೈಂಡ್ ಸೆಟ್ಟಲ್ಲಿ ಬರ್ದಿರ್ತೀವಲ್ಲ, ನಮ್ದೇನು ಟೆನ್ಷನ್ ಇಲ್ಲ, ಪಾಸ್ ಆದರೆ ಸಾಕು ಅಷ್ಟೇ. ಓಕೆ, ಗುಡ್ ಬಾಯ್ ಅಲ್ಲ ಬಾಯ್. ಓಕೆ, ಧನ್ಯವಾದ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ, ಅಂದರೆ ನನ್ನ ಮಾತುಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಸಹ ಇರಲಿ. ಧನ್ಯವಾದಗಳು.